ಐಷಾರಾಮಿ ಬೆನ್ಸ್ ಕಾರು ನಕಲಿ ದಾಖಲೆಗಳನ್ನು ಆಧರಿಸಿ ನೋಂದಣಿಯಾಗಿ 4 ರಾಜ್ಯವನ್ನ ಸುತ್ತಿದೆ. ಈ ಬಗ್ಗೆ ಮಾಹಿತಿ ಲಭ್ಯವಾಗುತ್ತಿದ್ದಂತೆ ಹಿರಿಯ ಮೋಟಾರ್ ಅಧೀಕ್ಷಕ ಎನ್ ರಂಜಿತ್ ಅವರು ಕಾರನ್ನ ಜಪ್ತಿ ಮಾಡಿದ್ದಾರೆ. ಈ ಕ್ರಮವನ್ನ ಇದೀಗ ಹೈಕೋರ್ಟ್ ಕೂಡ ಎತ್ತಿ ಹಿಡಿದಿದೆ. ಮಾತ್ರವಲ್ಲದೆ ಈ ರೀತಿಯ ಸಂದರ್ಭ ಎದುರಾದಾಗ ವಾಹನ ಯಾವುದೇ ಇರಲಿ ಅದನ್ನ ಜಪ್ತಿ ಮಾಡುವ ಅಧಿಕಾರ ಆರ್ಟಿಒ ಅಧಿಕಾರಿಗಳಿಗೆ ಇದೆ ಎಂದು ನ್ಯಾಯಪೀಠ ಸ್ಪಷ್ಟಪಡಿಸಿದೆ. ಇದರಿಂದಾಗಿ ತೆರಿಗೆ ವಂಚನೆ ಮಾಡಿ ಓಡಾಡುತ್ತಿರುವ ವಾಹನಗಳ ವಿರುದ್ಧ ಕಾರ್ಯಾಚರಣೆ ನಡೆಸಲು ಆರ್ಟಿಒ ಅಧಿಕಾರಿಗಳಿಗೆ ಆನೆಬಲ ದೊರೆತಂತಾಗಿದೆ. ಬ್ಯಾಂಕ್ ಸಾಲ ತೀರಿಸದೆ ನಕಲಿ ದಾಖಲೆಗಳಲ್ಲೇ ಕರ್ನಾಟಕ ಹಾಗೂ ಹಿಮಾಚಲ ಪ್ರದೇಶದ ಇಂದೋರ್ ಆರ್ಟಿಒದಲ್ಲಿ ನೋಂದಣಿಯಾಗಿ ಬೆಂಗಳೂರು, ದೆಹಲಿ, ಮಂಗಳೂರು, ಉಡುಪಿಯಲ್ಲಿ ಸುತ್ತಾಡುತ್ತಿದ್ದ 2 ಕೋಟಿ ರೂಪಾಯಿ ಮೌಲ್ಯದ ಐಷಾರಾಮಿ ಮರ್ಸಿಡೆಸ್ ಬೆನ್ಸ್ ಕಾರು ಕೊನೆಗೂ ಉಜಿರಿಗೆ ಹೋಗುವ ಕಾಲ ಸನ್ನಿಹಿತವಾಗಿದೆ. ನಕಲಿ ದಾಖಲಾತಿ ಸಲ್ಲಿಸಿ ನೋಂದಣಿಯಾಗಿರುವ ವಾಹನದ ಲೈಸೆನ್ಸ್ ರದ್ದುಪಡಿಸುವ ಅಧಿಕಾರ ಆರ್ಟಿಒ ಅಧಿಕಾರಿಗಳಿಗೆ ಇದೆ ಎಂದು ಹೈಕೋರ್ಟ್ ಮಹತ್ವದ ಆದೇಶವನ್ನ ಹೊರಡಿಸಿದೆ. ವಿದೇಶದಿಂದ ಆಮದು ಮಾಡಿಕೊಂಡ KA20MH 0888 ಸಂಖ್ಯೆಯ ಮರ್ಸಿಡೆಸ್ ಬೆನ್ಸ್ ಕಾರನ್ನ ಅಕ್ರಮವಾಗಿ ನೋಂದಣಿ ಮಾಡುವ ಮೂಲಕ ಸಾರಿಗೆ ಇಲಾಖೆಗೆ ಅಂದಾಜು 1 ಕೋಟಿ ರೂಪಾಯಿ ರಸ್ತೆ ತೆರಿಗೆ ನಷ್ಟ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ 2025ರ ಜೂನ್ನಲ್ಲಿ ಮೈಸೂರಿನಲ್ಲಿ ವಾಹನವನ್ನ ಆರ್ಟಿಒ ಅಧಿಕಾರಿಗಳು ಜಪ್ತಿ ಮಾಡಿದ್ದರು. ಇದನ್ನ ಪ್ರಶ್ನಿಸಿ ಮಾಲೀಕ ನೀರಜ್ ಕುಮಾರ್ ಶರ್ಮಾ ಹೈಕೋರ್ಟ್ ಮೆಟ್ಟಿಲೇರಿದ್ದರು. ವಿಚಾರಣೆ ನಡೆಸಿದ ಏಕಸದಸ್ಯ ನ್ಯಾಯಪೀಠ ಜಪ್ತಿ ಮಾಡುವ ಅಧಿಕಾರ ಆರ್ಟಿಒ ಅಧಿಕಾರಿಗಳಿಗಿಲ್ಲ, ವಾಹನ ಬಿಡುಗಡೆ ಮಾಡಲು ಆದೇಶವನ್ನ ಹೊರಡಿಸಿತ್ತು. ಇದನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಮೇಲ್ಮನವಿಯನ್ನ ಸಲ್ಲಿಸಿತ್ತು. ಮೇಲ್ಮನವಿ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ವಿಬ್ ಬಕ್ರು ಹಾಗೂ ನ್ಯಾಯಮೂರ್ತಿ ಹೇಮಲೇಖ ಅವರಿದ್ದ ವಿಭಾಗೀಯ ಪೀಠ ಏಕಸದಸ್ಯ ಪೀಠದ ಆದೇಶವನ್ನ ರದ್ದುಪಡಿಸಿ ನಕಲಿ ದಾಖಲೆ ಸಲ್ಲಿಸಿ ನೋಂದಣಿ ಮಾಡಿರುವ ಬೆನ್ಸ್ ಕಾರಿನ ರಿಜಿಸ್ಟ್ರೇಷನ್ ರದ್ದುಪಡಿಸಿರುವುದು ಹಾಗೂ ವಾಹನವನ್ನ ಜಪ್ತಿ ಮಾಡಿರುವ ಕ್ರಮ ಸರಿಯಾಗಿದೆ ಎಂದು ತೀರ್ಪು ನೀಡಿದೆ. ಹೀಗಾಗಿ ಕಾರನ್ನ ಸ್ಕ್ರಾಪ್ ಮಾಡಲು ಆರ್ಟಿಒ ಅಧಿಕಾರಿಗಳು ಸಿದ್ಧತೆಯನ್ನ ನಡೆಸಿದ್ದಾರೆ. ಸಿನಿಮಾ ಶೈಲಿಯ ರೋಚಕ ಕಥೆ. ಬೆಂಗಳೂರಿನ ನೆಹಾಲ್ ಅಹಮದ್ ಎಂಬುವರು 2016ರಲ್ಲಿ 1.96 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಮರ್ಸಿಡೆಸ್ ಬೆನ್ಸ್ ಬ್ಯಾಂಕ್ ಸಾಲದ ಮೂಲಕ ಖರೀದಿಸಿದ್ದರು. ಎಲೆಕ್ಟ್ರಾನಿಕ್ ಸಿಟಿ ಆರ್ಟಿಒದಲ್ಲಿ ತಾತ್ಕಾಲಿಕ ನೋಂದಣಿ ಸಂಖ್ಯೆ ಪಡೆಯಲಾಗಿತ್ತು. ಆದರೆ ಬ್ಯಾಂಕ್ ಸಾಲ ತೀರುವ ಮುನ್ನವೇ ಬ್ಯಾಂಕ್ಗೆ ತಿಳಿಸದೆ ಕಾರನ್ನ ಬೇರೊಬ್ಬರಿಗೆ ಮಾರಾಟವನ್ನ ಮಾಡಿದ್ದರು. ಇದಾದ ಬಳಿಕ ಹಿಮಾಚಲ ಪ್ರದೇಶದ ಇಂದೋರ್ ಆರ್ಟಿಒದಲ್ಲಿ ನಕಲಿ ದಾಖಲಾತಿ ಸಲ್ಲಿಸಿ ನೋಂದಣಿಯನ್ನ ಮಾಡಲಾಗಿತ್ತು. ನಕಲಿ ದಾಖಲೆ ಸಲ್ಲಿಸಿರುವುದು ಪರಿಶೀಲನೆಯಲ್ಲಿ ದೃಢಪಟ್ಟ ಅಲ್ಲಿನ ಆರ್ಟಿಒ ಅಧಿಕಾರಿಗಳು 2021ರಲ್ಲಿ ನೋಂದಣಿಯನ್ನ ರದ್ದುಪಡಿಸಿದ್ದರು. ಇದಾದ ಬಳಿಕ ಪಂಜಾಬ್ನಲ್ಲಿ ನಕಲಿ ನಂಬರ್ ಪ್ಲೇಟ್ ಹಾಕಿಕೊಂಡು ಓಡೈಸಲಾಗಿತ್ತು. 2023ರಲ್ಲಿ ದೆಹಲಿ ಪೊಲೀಸರ ಕೈಗೆ ಇದೇ ವಾಹನ ಸಿಕ್ಕಿಬಿದ್ದಿತ್ತು. ಸಾಲ ಮರುಪಾವತಿಸಿದ ಹಿನ್ನೆಲೆಯಲ್ಲಿ 2024ರ ಮಾರ್ಚ್ನಲ್ಲಿ ದೆಹಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಕಾರನ್ನ ಸಾಲ ಕೊಟ್ಟಿದ್ದ ಬ್ಯಾಂಕ್ ಸುಪರ್ದಿಗೆ ಕೊಟ್ಟಿತ್ತು. ಈ ವಿಚಾರ ತಿಳಿದ ಮೊದಲ ಮಾಲೀಕ ನೆಹಾಲ್ ಅಹಮದ್ ಬ್ಯಾಂಕ್ಗೆ ಪತ್ರ ಬರೆದು 62,50,000 ಪಾವತಿಸಿ ಸಾಲ ಮುಕ್ತಾಯ ಮಾಡುವ ಒಪ್ಪಂದವನ್ನ ಮಾಡಿಕೊಂಡರು. ಸ್ನೇಹಿತ ನೀರಜ್ ಕುಮಾರ್ ಶರ್ಮಾಗೆ ಎನ್ಒಸಿ ಕೊಡುವಂತೆ ಮನವಿಯನ್ನ ಮಾಡಿದ್ದರು. ದೆಹಲಿ ಕೋರ್ಟ್ ಅನುಮತಿ ಮೇಲೆ 2025ರ ಜನವರಿಯಲ್ಲಿ ತಾತ್ಕಾಲಿಕ ನೋಂದಣಿಯನ್ನ ಪಡೆಯಲಾಗಿತ್ತು. ಇಲ್ಲೂ ಕೂಡ ವಾಹನದ ಮಾಡೆಲ್ ಬದಲಿಸಿ ನೋಂದಾಯಿಸಲಾಗಿದ್ದ ವಿಚಾರ ಅಧಿಕಾರಿಗಳ ತನಿಖೆಯಲ್ಲಿ ಬಹಿರಂಗವಾಗಿದೆ. ಉಡುಪಿ ಆರ್ಟಿಒದಲ್ಲಿ ಕಾಯಂ ಸಂಖ್ಯೆ, ದೆಹಲಿಯಲ್ಲಿ ಪಡೆದ ತಾತ್ಕಾಲಿಕ ನೋಂದಣಿ ಸಂಖ್ಯೆ ಆಧರಿಸಿ ಮಂಗಳೂರು ಆರ್ಟಿಒ ಕಚೇರಿಯಿಂದ ಅಧಿಕೃತ ರಿಜಿಸ್ಟ್ರೇಷನ್ಗೆ ಅನುಮತಿ ಪಡೆದು ಕೊನೆಗೆ ಉಡುಪಿ ಆರ್ಟಿಒದಲ್ಲಿ ಕಾರನ್ನ ನೋಂದಣಿ ಮಾಡಿ ಕಾಯಂ ಫ್ಯಾನ್ಸಿ ಸಂಖ್ಯೆ KA20MH 0888 ಪಡೆಯಲಾಗಿತ್ತು. 1.96 ಕೋಟಿ ರೂಪಾಯಿ ಮೌಲ್ಯದ ಕಾರನ್ನ ಬರೀ 32.15 ಲಕ್ಷ ರೂಪಾಯಿ ತೋರಿಸಿ ನೋಂದಣಿಯನ್ನ ಮಾಡಲಾಗಿತ್ತು. 78.31 ಲಕ್ಷ ರಸ್ತೆ ತೆರಿಗೆ ಕಟ್ಟುವ ಜಾಗದಲ್ಲಿ ಬರೀ 12.69 ಲಕ್ಷ ಪಾವತಿಸಿ ವಂಚನೆ ಮಾಡಲಾಗಿರುವುದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಇದೇ ಪ್ರಕರಣದಲ್ಲಿ ಮಂಗಳೂರು ಆರ್ಟಿಒದ FDA ಅಧೀಕ್ಷಕಿ, ಕೇಂದ್ರ ಸ್ಥಾನೀಯ ಸಹಾಯಕಿ ಸೇರಿ 4ರನ್ನ ಅಮಾನತುಗೊಳಿಸಲಾಗಿತ್ತು. ಈ ತೆರನಾಗಿ ಸಹಸ್ರ ವಾಹನಗಳು ನಕಲಿ ದಾಖಲೆಗಳನ್ನು ಆಧರಿಸಿ ನೋಂದಣಿಯಾಗಿ ತೆರಿಗೆ ಪಾವತಿ ಮಾಡದೆ ಓಡಾಡುತ್ತಿದೆ. ಇಂತಹ ವಾಹನಗಳಿಂದ ತೆರಿಗೆ ವಸೂಲಿ ಮಾಡುವತ್ತ ಅಗತ್ಯ ಕ್ರಮವನ್ನು ಆರ್ಟಿಒ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕು.